ದಿನ ಬಂದು ಜ್ಯುವೆಲ್ರಿ ಡಿಸೈನ್ ಕಂಪನಿನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗೋ ಪ್ಲಾನ್ ಮಾಡಿದಾಳೆ ಗೌರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ವಿವೇಕ್ ಇದ್ಬಿಟ್ಟು ಗೌರಿ ಬಗ್ಗೆ ಅವನಿಗೆ ತುಂಬಾನೇ ಕಾನ್ಫಿಡೆನ್ಸ್ ಬರುತ್ತೆ. ಅವಳೇ ಜ್ಯುವೆಲ್ರಿ ಡಿಸೈನ್ ಎಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಗೌರಿ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅವಳನ್ನು ಕೂಡ ವಿವೇಕ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಆಫೀಸಲ್ಲಿ ಒಂದು ಮಿಡಲ್ ಕ್ಲಾಸ್ ಮೀಟಿಂಗ್ ಇರುತ್ತೆ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಅದಾದ್ಮೇಲೆ ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಎಲ್ರು ಹೇಳ್ತಾರೆ. ಸೊ ದಿನ ಬಂದು ಗ್ರೂಪ್ಸ್ ಅಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿ ಬರ್ತಿದೆ, ಇದನ್ನ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಸೊ ಅದಕ್ಕೆ ನಿಮ್ದು ಕೋಆರ್ಡಿನೇಷನ್ ಬೇಕು, ನಿಮ್ದು ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ಜೊತೆ ಮೀಟಿಂಗ್ ಮಾಡ್ತಾ ಇರ್ತಾರೆ. ಸೊ ಆ ಮೀಟಿಂಗ್ ಅಲ್ಲಿ ಗೌರಿನೂ ಕೂಡ ಇರ್ತಾಳೆ. ವಿವೇಕ್ ಗೌರಿನೂ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಸೊ ಆಗ ವಿವೇಕ್ ಇದ್ಬಿಟ್ಟು ಹೇಳ್ತಾನೆ, ನಮ್ಗೂನು ಇಷ್ಟನೇ ಇದೆ ದಿನ ಬಂದು ಗ್ರೂಪ್ಸ್ ನ ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಲ್ಡ್ ವೈಡ್ ಫೇಮಸ್ ಮಾಡ್ಬೇಕು ಅಂತ ನಮ್ಗೂನು ತುಂಬಾ ಇಷ್ಟ ಇದೆ. ಬಟ್ ಆದ್ರೆ ನಮ್ಮ ಹತ್ರ ಅಷ್ಟು ಸಫಿಶಿಯಂಟ್ ಆಗಿ ಡಿಸೈನರ್ಸು ಅಷ್ಟು ಮುಂಚೆ ಇದ್ದಂತ ಡಿಸೈನರ್ಸ್ ಯಾರು ಇಲ್ಲ. ಇವಾಗ ಆತರ ಎಲ್ಲ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಸೊ ನಮ್ಮ ಹತ್ರ ಇವಾಗ ವೆಲ್ ಡಿಸೈನ್ಡ್ ಡಿಸೈನರ್ಸ್ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆಗ ಗೌರಿ ಇದ್ಬಿಟ್ಟು ಯಾಕಾಗೋದಿಲ್ಲ, ಸಾಧ್ಯ ಆಗತ್ತೆ, ನಾವು ಮನ್ಸ್ ಮಾಡ್ಬೇಕು ಅಷ್ಟೇನೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಅದು ಆತರ ಅಲ್ಲ, ಇವಾಗ ನಾವು ಒಂದ್ಸಲ ಒಪ್ಕೊಂಡ್ವಿ ಅಂತಂದ್ರೆ ಅದನ್ನ ನಾವು ಕಂಪ್ಲೀಟ್ ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಯಾರನ್ನ ನಂಬ್ಕೊಂಡು ನಾವು ಮಾಡಕ್ಕಾಗಲ್ಲ. ನಮ್ಮ ಹತ್ರ ಸ್ಟಾಫ್ಸ್ ಎಲ್ಲ ಏನಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಆನಂತರ ಈ ತರ ದೊಡ್ಡ ಪ್ರಾಜೆಕ್ಟ್ಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಆಗ ಇನ್ನೊಬ್ರು ಇದ್ಬಿಟ್ಟು ಆತರ ಅಲ್ಲ ವಿವೇಕ್ ಅವ್ರೆ, ನಿಮಗೆ ಈಗ ಸಿಕ್ಕಿರುವಂತಹ ಆಪರ್ಚುನಿಟಿನ ದಯವಿಟ್ಟು ಕಳ್ಕೊಳಕ್ ಹೋಗ್ಬೇಡಿ, ಸೊ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಆಗ ಗೌರಿ ಇದ್ಬಿಟ್ಟು ಇಷ್ಟು ದಿನ ಬಂದು ಫ್ಯಾಮಿಲಿನ ದಿನ ಬಂದು ಗ್ರೂಪ್ಸ್ ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಫೇಮಸ್ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಅಂತ ಅಂದ್ಮೇಲೆ ನಾವ್ಯಾಕೆ ಅದನ್ನ ಕಳ್ಕೋಬೇಕು, ಅದನ್ನ ನಾನ್ ಮಾಡೇ ಮಾಡ್ತೀನಿ. ಸೊ ಡಿಸೈನ್ ಎಲ್ಲ ನಾನೇ ಮಾಡ್ಕೊಡ್ತೀನಿ, ಸೊ ನಾನೇ ಒಂದು ಟೀಮ್ ನ ಡೆವಲಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಒಂದು ರೆಸ್ಪಾನ್ಸಿಬಿಲಿಟಿನ ತಗೋತಾಳೆ. ಸೊ ಅದನ್ನ ನೋಡ್ಬಿಟ್ಟು ವಿವೇಕ್ ಶಾಕ್ ಆಗೋಗ್ಬಿಡುತ್ತೆ. ಇವಳೇನಪ್ಪ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾಳೆ, ಇದೆಲ್ಲ ನಮ್ ಕೈಲಿ ಆಗುತ್ತಾ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಶಾಕ್ ಕೂಡ ಆಗುತ್ತೆ. ಸೊ ಆ ವಿಷಯ ಎಲ್ಲ ಕೇಳ್ಬಿಟ್ಟು ಮೀಟಿಂಗ್ ಮಾಡ್ತಿರೋರೆಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಆಗ ಗೌರಿ ಹೇಳ್ತಾಳೆ, ಯಾವ್ದೂನು ಆಗೋದಿಲ್ಲ ಅಂತ ಕುತ್ಕೊಳಕ್ ಹೋಗ್ಬಾರ್ದು, ನಾವು ಮನ್ಸ್ ಮಾಡಿ ಮಾಡ್ಬೇಕು. ನಮ್ಗೊಂದು ಆಪರ್ಚುನಿಟಿ ಸಿಕ್ಕಿದೆ ದಿನ ಬಂದು ಗ್ರೂಪ್ಸ್ ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಗೊಂಡೋಗಕ್ಕೆ. ಸೊ ಜನಕ್ಕೆ ಪ್ರತಿಯೊಬ್ಬರಿಗೂ ಇಲ್ಲಿಂದ ಡಿಸೈನ್ ಸಿಗುತ್ತೆ. ಸೊ ಎಲ್ರಿಗೂ ಇಷ್ಟ ಆಗೋ ತರ ನಾವು ಮಾಡ್ಬೋದು, ಮಾಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಗೌರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಗೌರಿ ತಗೊಂಡಿರೋ ಡಿಸಿಷನ್ ಸಕ್ಸಸ್ ಆಗುತ್ತೋ ಸಕ್ಸಸ್ ಆಗೋದಿಲ್ವೋ, ಅಥವಾ ಅವಳು ರೈಟ್ ಡಿಸಿಷನ್ ತಗೊಂಡಿದ್ದಾಳೋ ರಾಂಗ್ ಡಿಸಿಷನ್ ತಗೊಂಡಿದ್ದಾಳೋ, ಇದಕ್ಕೆ ವಿವೇಕ್ ಸಪೋರ್ಟ್ ಮಾಡ್ತಾನ, ಮನೆಯವರೆಲ್ರು ಸಪೋರ್ಟ್ ಮಾಡ್ತಾರ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೆಯ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಸೊ ಹಾಗೇನೆ ನೆಕ್ಸ್ಟ್ ಹಳೆ ಎಪಿಸೋಡ್ಗಳನ್ನು ತುಂಬಾನೇ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲಾನು ನೋಡ್ಕೊಂಡ್ ಬನ್ನಿ. ಸೊ ಹಾಗೆ ಥ್ಯಾಂಕ್ ಯು ಆಲ್, ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.